ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಬಹಳಷ್ಟು ದಿನಗಳಾದಮೇಲೆ ಕಿಚನ್ ಮೇಕ್ ಓವರ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹೇಗೆಲ್ಲ ಮೇಕ್ ಓವರ್ ಮಾಡಿದ್ದೀನಿ ನೋಡೋಣ. ಸುಮಾರು ದಿನಗಳಿಂದ ನಮ್ಮ ಮನೆಯ ಕಿಚನ್ನ ಆರ್ಗನೈಸ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನು ತಂದು ಹೊಸದಾಗಿ ಇಟ್ಟು ಆರ್ಗನೈಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾನು ಹೊಸದಾಗಿ ತಂದು ನನ್ನ ಕಿಚನ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಆದರೆ ಇನ್ನೂ ನನ್ನ ಕಿಚನ್ನಿನ ಮೇಕ್ ಓವರ್ ಮಾಡಬೇಕು ಅಂತ ಬಹಳಷ್ಟು ದಿವಸದಿಂದ ಆಸೆ ಇದೆ ನನಗೆ. ಸ್ವಲ್ಪ ಮಟ್ಟಿಗಾದರೂ ನನ್ನ ಕಿಚನ್ನ ನನಗೆ ಇಷ್ಟ ಬಂದ ಹಾಗೆ ನಾನು ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇದು ಕೌಂಟರ್ ಟಾಪ್ ಏನಿದೆ ಇದನ್ನೆಲ್ಲ ಸಂಪೂರ್ಣವಾಗಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಆಮೇಲೆ ನಾನು ತಂದಿರುವಂತಹ ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕಿಚನ್ನ ಆರ್ಗನೈಸ್ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ನನ್ನ ಕಿಚನ್ ಮೇಕ್ ಓವರ್ ಏನಿದೆ ಇದು 2ನೇ ಹಂತದಲ್ಲಿ ಮೇಕ್ ಓವರ್ ಆಗಿರೋವಂತಹದ್ದು. ಫಸ್ಟ್ನೇ ಟೈಮು ನೋಡಿ ನನ್ನ ಕಿಚನ್ ಹೇಗಿತ್ತು ಅಂತ. ಫುಲ್ಲು ಸಾಮಾನುಗಳನ್ನು ಹರಡ್ಕೊಂಡಿದ್ದೆ. ಅದನ್ನು ನಾನು ಕಿಚನಿಗೆ ಎಂಟ್ರಿ ಆದರೆ ಸಾಕು ತಲೆ ಬಿಸಿ ಆಗೋ ರೀತಿ ಇತ್ತು ನಂದು. ಅದಕ್ಕೆ ನಾನು ಏನು ಮಾಡಿದೆ, ಇಲ್ಲಿ ಫ್ರಿಜ್ ಇತ್ತಲ್ವಾ, ಈ ಸಣ್ಣ ಫ್ರಿಜ್ಜನ್ನ ಆ ಕಡೆ ದೊಡ್ಡ ಫ್ರಿಜ್ ಹತ್ರ ಶಿಫ್ಟ್ ಮಾಡಿದೆ. ಇಲ್ಲಿ ಓವನ್ ಇಟ್ಟಿದ್ದೀನಲ್ವ, ಅಲ್ಲೊಂದು ಟೇಬಲ್ನ ನಾನು ಸ್ಟಡಿ ಟೇಬಲ್ ಹಾಕಿಬಿಟ್ಟಿದ್ದೀನಿ. ಯಾಕೆ ಅಂದರೆ ನನಗೆ ಸ್ವಲ್ಪ ಕೌಂಟರ್ ಟಾಪು ಜಾಸ್ತಿ ಜಾಗ ಸಿಗತ್ತೆ ಅಂತ ಹೇಳಿಬಿಟ್ಟು. ಇದು 2ನೇ ಟೈಮು ನಾನು ಮೇಕ್ ಓವರ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮೇಕ್ ಓವರ್ ಮಾಡಿದಾಗ ಒಂದು ಹಂತಕ್ಕೆ ರೆಡಿ ಆಗಿತ್ತು. ಈಗ 2ನೇ ಬಾರಿ ನಾನು ಮೇಕ್ ಓವರ್ ಮಾಡ್ತಿದ್ದೀನಿ. ಆದಷ್ಟು ಏನಿದೆ ಕೌಂಟರ್ ಟಾಪು ಫುಲ್ಲು ಖಾಲಿ ರೀತಿ ಇರಬೇಕು, ಜಾಗ ನನಗೆ ಸ್ಪೇಷಿಯಸ್ ಆಗಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದು 2ನೇ ಟೈಮ್ ಮೇಕ್ ಓವರ್ ಮಾಡ್ತಾ ಇರೋದು. ಅದರ ಜೊತೆಗೆ ನಾನು ಕೆಲವೊಂದು ಇನ್ನೂ ಹೊಸ ಪ್ರಾಡಕ್ಟ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ ನನ್ನ ಕಿಚನ್ಗೆ. ನನ್ನ ಕಿಚನ್ನು ರೆಂಟೆಡ್ ಹಾಗೆ ನಾನ್ ಮಾಡ್ಯುಲರ್ ಆಗಿರೋದ್ರಿಂದ ಸ್ಟೋರೇಜ್ ಕೊರತೆ ತುಂಬ ಇರೋದ್ರಿಂದ ನಾನು ಕೆಲವೊಂದು ರ್ಯಾಕ್ಗಳನ್ನು ಪರ್ಚೇಸ್ ಮಾಡಿ ಕಂಟೈನರ್ಗಳನ್ನು ಅದ್ರ ಮೇಲೆ ಸ್ಟೋರ್ ಮಾಡೋ ಹಾಗೆ ನನ್ನ ಕಿಚನ್ನ ಮಾಡಿಫೈ ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಅನ್ನಿಸ್ಬೋದು, ಅಡುಗೆ ಮನೆಗೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಅಗತ್ಯ ಇದೆಯಾ, ಇಷ್ಟೆಲ್ಲ ಪ್ರಾಡಕ್ಟ್ ತೊಗೊಂಡು ಮೇಕ್ ಓವರ್ ಮಾಡೋ ಅಗತ್ಯ ಇದೆಯಾ ಅಂತ. ಖಂಡಿತವಾಗಿಯೂ ಇದೆ. ಯಾಕೆ ಅಂದರೆ ಇಡೀ ಮನೆಯ ಹೃದಯ ಭಾಗ ಅಂತ ಅಂದರೆ ಅಡುಗೆ ಮನೆ ಅಂತ ಹೇಳ್ಬೋದು. ರುಚಿಯಾಗಿ ಶುಚಿಯಾಗಿ ಅಡುಗೆಗಳನ್ನು ಮಾಡೋದು ಅಡುಗೆ ಮನೆಯಲ್ಲೇ ನೋಡಲಿಕ್ಕೆ ಸುಂದರವಾಗಿ ಕಾಣದೆ ಹೋದರೆ, ಹಾಗೆ ಆರ್ಗನೈಸಿಂಗ್ ಆಗಿ ಇಲ್ಲ ಅಂತ ಆದರೆ ಹೆಣ್ಮಕ್ಳಿಗೆ ಅಲ್ಲಿ ಒಂದು ನಿಮಿಷ ಕೂಡ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನೇ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಹೆಣ್ಮಕ್ಳ ಕೈಯಲ್ಲೇ ಇದೆ. ಈಗಂತೂ ಆನ್ಲೈನ್ಗಳಲ್ಲಿ ಸುಮಾರು ಪ್ರಾಡಕ್ಟ್ಗಳು ಬಂದಿದೆ. ಮೀಶೋದಲ್ಲಿ ಆಗ್ಬೋದು, ಅಮೆಝಾನ್ನಲ್ಲಿ ಆಗ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಗ್ಬೋದು. ಸುಮಾರು ಪ್ರಾಡಕ್ಟ್ಗಳು, ಕಿಚನ್ ಪ್ರಾಡಕ್ಟ್ಗಳು ಹಾಗೆ ಆರ್ಗನೈಸರ್ಗಳು ಇವೆ. ನಮ್ಮ ಮನಸ್ಸಿಗೆ ಯಾವುದು ಹಿತ ಅನಿಸುತ್ತೆ, ನಮ್ಮ ಬಜೆಟ್ಗೆ ತಕ್ಕ ಹಾಗೆ ಯಾವುದು ಸೂಟ್ ಆಗುತ್ತೆ ಅಂತಹ ಪ್ರಾಡಕ್ಟ್ಗಳನ್ನು ತಗೊಂಡು ನಾವು ಮೇಕ್ ಓವರ್ ಮಾಡ್ಬೋದು. ನಾನು ಮೊದಲೇ ಮೇಕ್ ಓವರ್ ಒಂದು ತಕ್ಕ ಮಟ್ಟಿಗೆ ಮಾಡಿಕೊಂಡಿದ್ದೆ. ಅದೇ ಇದು ನೋಡಿ, ಸಣ್ಣ ಪ್ಲ್ಯಾಂಟ್ ಇದೆ ಅಲ್ವಾ, ಪ್ಲ್ಯಾಂಟರ್ಗಳು, ಅದನ್ನೆಲ್ಲ ಮೊದಲು ತೊಗೊಂಡಿದ್ದು. ಈ ವೈಟ್ ಕಲರ್ ರ್ಯಾಕ್ ಏನು ನೋಡ್ತಾ ಇದ್ದೀರಾ, ಅದನ್ನು ಕೂಡ ಕಿಚನ್ ಆರ್ಗನೈಸ್ ಮಾಡೋ ಟೈಮ್ನಲ್ಲೇ ನಾನು ಮೊದಲ ಬಾರಿಗೆ ಪರ್ಚೇಸ್ ಮಾಡಿರೋ ಅಂಥದ್ದು. ಆದರೆ ಆರ್ಗನೈಸಿಂಗ್ ವಿಡಿಯೋ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೂ ಕೂಡ ನನಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇತ್ತು. ನಾನು ಅಂದ್ಕೊಂಡಿರೋ ರೀತಿಯಲ್ಲಿ ಮೇಕ್ ಓವರ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಈಗ 2ನೇ ಬಾರಿ ನಾನು ಮೇಕ್ ಓವರ್ ಮಾಡ್ತಾಯಿದ್ದೀನಿ. ನನಗೇನೆಂದರೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಒಂಚೂರು ಫೆರಿ ಲೈಟ್ ಬೇಕಿತ್ತು. ಹಾಗೆ ಆ ಕಾರ್ನರಲ್ಲಿ ಇದೆ ಅಲ್ವಾ, ಒಂದು ಸ್ವಲ್ಪ ಕತ್ತಲು ಅನಿಸುತ್ತೆ ನನಗೆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಬೇಕಾದ್ರೆ. ಅದಕ್ಕೋಸ್ಕರ ನನಗೆ ಅಲ್ಲೊಂದು ಸ್ವಲ್ಪ ಲೈಟಿಂಗ್ ಅಗತ್ಯ ಇತ್ತು. ಹಾಗಾಗಿ ಈ ಸಲ ನಾನು ಮೇಕ್ ಓವರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇನ್ಮೇಲೆ ಹೆಚ್ಚು ಹಬ್ಬಗಳು ಬರುತ್ತೆ. ಶ್ರಾವಣ ಸ್ಟಾರ್ಟ್ ಆದಮೇಲೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ಕೊಳ್ಬೇಕು ಅಂತ ಅಂದರೆ ಲೈಟಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿರಬೇಕು. ಹಾಗಾಗಿ ನಾನು ನನ್ನ ಕಿಚನ್ನ ನನಗೆ ತಕ್ಕ ಹಾಗೆ ನಾನು ಸುಂದರವಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವೈಟ್ ರ್ಯಾಕ್ ಏನಿದೆ ಇದು ನಾನು ಫಸ್ಟ್ ಟೈಮು ಕಿಚನ್ ಮೇಕ್ ಓವರ್ ಮಾಡಿದಾಗ ಪರ್ಚೇಸ್ ಮಾಡಿರುವಂತಹದ್ದು. ಅಮೆಝಾನ್ನಲ್ಲಿ ನನಗೆ 900 ರುಪೀಸ್ಗೆ ಇದು ಆಫರ್ನಲ್ಲಿ ಸಿಕ್ತು. ಹಾಗೆ ಇದು ಬಾಕ್ಸ್ಗಳೇನಿದೆ ಕಂಟೈನರು, ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿರುವಂತಹದ್ದು. ನನಗೆ ತುಂಬ ಕಮ್ಮಿ ರೇಟಲ್ಲಿ ಸಿಕ್ತು. ಫಸ್ಟ್ ಟೈಮ್ ನಾನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದಾಗ ಇದು ಶೂಟ್ ಮಾಡ್ಕೊಂಡಿರೋವಂತಹದ್ದು.
ಆವಾಗ ನನಗೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಈಗ 2ನೇ ಹಂತದಲ್ಲಿ ನಾನು ನನ್ನ ವಿಡಿಯೋನ ಮತ್ತೆ ರೀಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರ್ಯಾಕ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನಾನು ರೆಕಮೆಂಡ್ ಮಾಡ್ತೀನಿ. ತುಂಬ ಸ್ಟೇಬಲ್ ಆಗಿದೆ, ಕ್ವಾಲಿಟಿ ವೈಸ್ ಆಗಲಿ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡ್ಬೋದು. 4 ಸ್ಟೆಪ್ ಬರುತ್ತೆ. ಬೇಕಾದರೆ ನೀವು ಅದನ್ನು 2 ಸ್ಟೆಪ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ನಿಮಗೆ ಹೇಗೆ ಬೇಕೇ ಹಾಗೆ ಯೂಸ್ ಮಾಡ್ಕೋಬೋದು. ತುಂಬ ಅದ್ಭುತವಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮಗೆ ಬೇಕು ಅಂತಾದರೆ ರೆಕಮೆಂಡ್ ಮಾಡ್ತೀನಿ. ಹಾಗೆ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಕೆಲವೊಂದು ಇನ್ನಷ್ಟು ನಾನು ಮೇಕೋವರ್ ಮಾಡಬೇಕು ಅಂತ ಈ ಸಲ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಿದ್ನಲ್ವ, ಅದಕ್ಕೋಸ್ಕರ ಕೆಲವೊಂದು LED ಲೈಟ್ಗಳನ್ನು ಹಾಗೆ ಫೆರಿ ಲೈಟ್ಗಳನ್ನು ನಾನು ತರಿಸಿದ್ದೆ. ಇದೊಂದು ಟ್ರೇ ಇದೆ ಅಲ್ವಾ, ಇದು ತುಂಬ ಚೆನ್ನಾಗಿದೆ. ವುಡನ್ ಟ್ರೇ ನನಗೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಸಿಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುಮಾರು 6-7 ತಿಂಗಳಾಯಿತು ನಾನು ಇದನ್ನು ಪರ್ಚೇಸ್ ಮಾಡಿ. ಕಿಚನ್ ಮೇಕೋವರ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಮುಂದಕ್ಕೆ ಹಾಕ್ತಾ ಇದ್ದೆ. ಅದು ಎಷ್ಟು ಪ್ರೈಸು ಅಂತ ನನಗೆ ಎಕ್ಸಾಕ್ಟ್ ನೆನಪಿಲ್ಲ, ಆದರೆ ತುಂಬ ಕಮ್ಮಿಗೆ ತೊಗೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಇದೇನಿದೆ LED ಲೈಟಿಗೆ ಅವರೇ ಆಲ್ರೆಡಿ ಗಮ್ಮಿಂದ ಸ್ಟಿಕ್ ಮಾಡೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸ್ಟಿಕ್ಕರ್ ರಿಮೂವ್ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಟ್ರೆ ಮುಗೀತು. ಹಾಗೆ ಚಾರ್ಜಬಲ್ ಇರೋದ್ರಿಂದ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ನಾನು ನನ್ನ ಎಲ್ಲಿದೆ ಸ್ವಿಚ್ ಬೋರ್ಡು ಆ ಕಡೆ ಅದನ್ನು ತಿರುಗಿಸ್ಬಿಟ್ಟು ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ. ಗ್ರಿಲ್ ಮಾಡೋ ಅಗತ್ಯ ಇಲ್ಲ, ಮಳೆ ಹೊಡೆಯೋ ಅಗತ್ಯ ಇಲ್ಲ. ಓನರ್ ಬೈತಾರೆ ಅನ್ನೋ ಯಾವುದೇ ರೀತಿಯ ಭಯ ಇಲ್ದಲೆ ನಾವು ಯಾವಾಗ ಬೇಕಾ ಎಲ್ಲಿ ಬೇಕಾದರೂ ಸ್ಟಿಕ್ ಮಾಡ್ಕೋಬೋದು. ಹಾಗೆ ಇದು ಸೆನ್ಸರ್ ಕೂಡ ಇದೆ. ನಾವು ಅಲ್ಲಿ ಪಾಸ್ ಆದರೆ ಸಾಕು ಅದು ಲೈಟು ಹತ್ತತ್ತೆ. ಹಾಗಾಗಿ ನನಗೆ ಇಂಥದ್ದೇ ಬೇಕು ಅಂತ ಹೇಳಿ ತುಂಬ ಸರ್ಚ್ ಮಾಡಿ ತೊಗೊಂಡಿರುವಂತಹದ್ದು. ಈ ಲೈಟು ಅಷ್ಟೇ ಸುಮಾರು ದಿನಗಳಿಂದನೇ ನಾನು ಅಡುಗೆ ಮನೆಯಲ್ಲಿ ಹಾಕಬೇಕು ಅಂತ ಪರ್ಚೇಸ್ ಮಾಡಿದ್ದು. ಬಟ್ ನಾನು ಹಾಕಲಿಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಈ ಸಲ ನಾನು ಮಾಡಲೇಬೇಕು ಅಂತ ಹೇಳಿ ತುಂಬ ಆಸಕ್ತಿಯಿಂದ ಮೇಕೋವರ್ ಮಾಡ್ತಾಯಿದ್ದೀನಿ. ಹಾಗೆ ಇದೇನಿದೆ ಲೈಟು ಸ್ಟಿಕ್ ಮಾಡಲಿಕ್ಕೆ ನನಗೆ ತುಂಬ ಪ್ರಾಬ್ಲಮ್ ಆಯಿತು. ಡಬಲ್ ಸೈಡ್ ಗಮ್ ಟೇಪು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅದನ್ನು ತರಿಸ್ಬಿಟ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ. ಏನು ಮಾಡಿದರೂ ಅದು ಸ್ಟಿಕ್ ಆಗ್ತಾನೇ ಇರಲಿಲ್ಲ. ಆಮೇಲೆ ಯಾವ ಗಮ್ಮಿಂದ ಸ್ಟಿಕ್ ಆಗುತ್ತಪ್ಪ ಅಂತ ಅಂದ್ಕೊಂಡು ಆಮೇಲೆ ಫೆವಿಕ್ವಿಕ್ ಯೂಸ್ ಮಾಡಿದೆ. ಫೆವಿಕ್ವಿಕ್ಕಿಂದ ತುಂಬ ಚೆನ್ನಾಗಿ ಸ್ಟಿಕ್ ಆಯಿತು. ಯಾರೆಲ್ಲ ಈ ರೀತಿ ಲೈಟ್ಗಳನ್ನ ತೊಗೊಂಡು ಸ್ಟಿಕ್ ಮಾಡ್ತೀರಾ ಅಂತಾದರೆ ದಯವಿಟ್ಟು ಫೆವಿಕ್ವಿಕ್ ಯೂಸ್ ಮಾಡಿ, ಬೇಗ ಸ್ಟಿಕ್ ಆಗಿಬಿಡುತ್ತೆ. ನನ್ನ ಹತ್ರ 2 ಫೆವಿಕ್ವಿಕ್ ಇರೋದ್ರಿಂದ ಅಲ್ಲಿ ಒಂದೊಂದೇ ಡ್ರಾಪ್ ಹಾಕಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ. ಆಮೇಲೆ ಇನ್ಯಾವಾಗಾದರೂ ತರಿಸ್ಬಿಟ್ಟು ನೀಟಾಗಿ ಸ್ಟಿಕ್ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗಿ ಸ್ಟಿಕ್ ಆಗುತ್ತೆ. ನನಗೆ ಟೈಲ್ಸ್ ಮೇಲೂ ಕೂಡ ಫೆವಿಕ್ವಿಕ್ ಸ್ಟಿಕ್ ಆಗುತ್ತೆ ಅಂತ ಇದೇ ಫಸ್ಟ್ ಗೊತ್ತಾಗಿದ್ದು. ಅಷ್ಟು ಸ್ಟ್ರಾಂಗ್ ಆಗಿದೆ ಫೆವಿಕ್ವಿಕ್ಕು. ಫೆವಿಕ್ವಿಕ್ ಯೂಸ್ ಮಾಡಿ ಸ್ಟಿಕ್ ಮಾಡಬೇಕಾದ್ರೆ ತುಂಬ ಜೋಪಾನವಾಗಿ ಸ್ಟಿಕ್ ಮಾಡಿ, ಇಲ್ಲ ಅಂತಾದರೆ ಕೈಯೆಲ್ಲ ಅಂಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ನಾನು ಒಬ್ಬಳೇ ಸ್ಟಿಕ್ ಮಾಡ್ತಾ ಇದ್ದಿದ್ದರಿಂದ ನನಗೆ ತುಂಬ ಸಾಕಾಗೋಯಿತು. ಅದು ಆಮೇಲೆ ಸ್ಟಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಏನು ಆಯಿಲ್ ಕಂಟೈನರ್ ಇದೆ ಅದನ್ನು ನಾನು ವಾಶ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಹೋಮ್ DIY ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ಲೆಮನ್ ಜ್ಯೂಸ್ ಹಾಕಿಬಿಟ್ಟು ಇದು ಆಯಿಲ್ ಕಂಟೈನರಲ್ಲಿ ಹಾಕಿಬಿಟ್ಟು ಫಿಲ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಡ್ತೀನಿ. ಅದೇನಿದೆ ಒಳಗಿಂದು ಎಲ್ಲ ಆಯಿಲು ಬಿಟ್ಕೊಳ್ಳುತ್ತೆ. ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದಾದ ನಂತರ ಮತ್ತೆ ನಾನು LED ಲೈಟ್ನ ಸ್ಟಿಕ್ ಮಾಡಿದೆ. ನೆಕ್ಸ್ಟು ನನಗೆ ಕಿಚನಲ್ಲಿ ಗ್ರೀನರಿ ಬೇಕಿತ್ತು. ಸ್ವಲ್ಪ ಒಲೆ ಸುತ್ತಮುತ್ತ ನಾವು ಗಿಡಗಳನ್ನು ರಿಯಲ್ ಪ್ಲ್ಯಾಂಟ್ ಇಟ್ಟರೆ ಅದು ಬಿಸಿಗೆ ಅಥವಾ ಇನ್ಯಾವುದೋ ರೀಸನಿಗೆ ಅದು ಬಾಡಿ ಹೋಗಿಬಿಡತ್ತೆ. ಹಾಗಾಗಿ ನಾನು ಈ ಥರ ಮನಿ ಪ್ಲ್ಯಾಂಟ್ ಬಳ್ಳಿ ತರಿಸಿದ್ದೆ, ಕ್ರೀಪರು. ಹೇಗೆ ಹಾಕಬೇಕು, ಎಲ್ಲಿ ಹಾಕಬೇಕು ಅನ್ನೋದೇ ಬಿಗ್ ಟಾಸ್ಕ್ ಆಗಿತ್ತು ನನಗೆ. ಕೊನೆಗೆ ಅಲ್ಲಿ ಹಾಕ್ಲಾ ಇಲ್ಲಿ ಹಾಕ್ಲಾ ಸುಮಾರು ಹೊತ್ತು ಟೈಮ್ ವೇಸ್ಟ್ ಮಾಡಿ ಈ ಮೇಕೋವರ್ ಮಾಡಲಿಕ್ಕೆ ನಾನು ಇಡೀ ದಿನ ತೊಗೊಂಡಿದ್ದೀನಿ. ವಿಡಿಯೋ ಕೇವಲ ಒಂದು 10ರಿಂದ 12 ನಿಮಿಷ ಇರಬಹುದು. ನೋಡಲಿಕ್ಕೆ ಈಸಿ ಅನಿಸುತ್ತೆ, ಬಟ್ ಮಾಡಬೇಕಾದ್ರೆ ಕಿಚನ್ ಮೇಕೋವರು ತುಂಬ ಟೈಮ್ ತೊಗೊಳುತ್ತೆ. ಹಾಗೆ ಅಷ್ಟೇ ಪೇಷನ್ಸ್ ಕೂಡ ಇರಬೇಕಾಗತ್ತೆ. ನಮಗೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ಆದಾಗ ನಾವು ಸ್ವಲ್ಪ ಎಫರ್ಟ್ ಹಾಕಬೇಕು. ಇದು ಆಲ್ರೆಡಿ ನಾನು ಕೆಲವೊಂದು ಪ್ಲ್ಯಾಂಟ್ಗಳು ನನ್ನ ಹತ್ರ ಇತ್ತು, ನೀವು ಆಲ್ರೆಡಿ ನೋಡಿರ್ತೀರ ನನ್ನ ವಿಡಿಯೋದಲ್ಲಿ. ಅದನ್ನೇ ನಾನು ಮತ್ತೆ
ಆ ಜಾಗ ಏನಿದೆ ಸೇಮ್ ಆ ಜಾಗ ಹಾಗೇ ಇಟ್ಟಿದ್ದೀನಿ. ಅದರಲ್ಲೇನು ಚೇಂಜಸ್ ಮಾಡಿಲ್ಲ. ಆದರೆ ಈ ಕಾರ್ನರಲ್ಲಿ ಮಾತ್ರ ನನಗೆ ಯಾವಾಗಲೂ ಡಾರ್ಕ್ ಅನ್ನಿಸ್ತಾ ಇತ್ತು. ನನಗಲ್ಲಿ ಸಮಾಧಾನನೇ ಆಗ್ತಾ ಇರಲಿಲ್ಲ. ಏನು ಮಾಡಬೇಕು, ಏನು ಚೇಂಜಸ್ ಮಾಡಬೇಕು ಅಂತ ಸುಮಾರು ಯೋಚನೆ ಮಾಡಿಬಿಟ್ಟು ಕಾರ್ನರ್ ಸ್ಟ್ಯಾಂಡ್ ಒಂದಿತ್ತು ನನ್ನ ಹತ್ರ ಆಲ್ರೆಡಿ. ಅದನ್ನೇ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ವುಡನ್ ಸ್ಟ್ಯಾಂಡ್ ಫಸ್ಟ್ ಕೆಳಗಿಟ್ಟು ನೋಡಿದೆ. ಅದು ಯಾಕೋ ತುಂಬ ಕೆಳಗೆ ಅನ್ನಿಸ್ತು. ಅದಕ್ಕೆ ಸ್ಟ್ಯಾಂಡು ಈ ರ್ಯಾಕ್ ಇಟ್ಬಿಟ್ಟು ಅದ್ರ ಮೇಲೆ ವುಡನ್ ಸ್ಟ್ಯಾಂಡ್ ಪ್ಲೇಸ್ ಮಾಡಿದ್ದೀನಿ. ಹಾಗೆ ಇದನ್ನು ನಾನು ಆಯಿಲ್ ಕಂಟೈನರ್ ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ವುಡನ್ ಟ್ರೇ ಹಾಳಾಗಿಬಿಡುತ್ತೆ ಅಂತ ಬೇರೆ ಯೋಚನೆ ಇದೆ. ಅದನ್ನು ಮತ್ತೆ ನೆಕ್ಸ್ಟು ಸದ್ಯಕ್ಕೆ ಹೀಗೆ ಇರಲಿ, ನೆಕ್ಸ್ಟ್ ಏನಾದರೂ ಬೇರೆ ವ್ಯವಸ್ಥೆ ಮಾಡ್ತೀನಿ, ನೋಡುವ. ಹಾಗೆ ಇದು ಮಸಾಲೆ ಕುಟ್ಟುವಂತಹ ಕಲ್ಲಿದೆ, ಅದನ್ನು ಇಟ್ಟೆ. ನನಗೆ ಈ ಮಸಾಲೆ ಕುಟ್ಟೋ ಕಲ್ಲು ತುಂಬ ಫೇವ್ರೆಟ್ಟು, ತುಂಬ ಇಷ್ಟಪಟ್ಟು ತೊಗೊಂಡಿರೋವಂತಹದ್ದು. ಹಾಗೆ ಇದು ಸ್ಪ್ಯಾಚುಲಾ ಏನಿದೆ, ವುಡನ್ ಸ್ಪ್ಯಾಚುಲಾ, ಇದು ನನ್ನ ತಮ್ಮ ನನಗೆ ಗಿಫ್ಟ್ ಕೊಟ್ಟಿರೋವಂತಹದ್ದು. ಹಾಗೆ 2 ಗಾಜಿನ ಬಾಟ್ಲಿಯಲ್ಲಿ ನಾನು ಒಂದರಲ್ಲಿ ಕಲ್ಲುಪ್ಪು ಪುಡಿ ಉಪ್ಪು ಹಾಕಿದ್ದೆ. ನನಗೆ ಈಗ ಚಟ್ನಿ ಪುಡಿಗೋಸ್ಕರ ಅದನ್ನು ಕಲ್ಲುಪ್ಪಿಂದು ರೀಪ್ಲೇಸ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ಭರಣಿ ತೊಗೋಬೇಕು ನಾನು. ಈ ಸಲ ನಾನು ಪಿಂಗಾಣಿದೆ ಉಪ್ಪಿನ ಭರಣಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಹಾಗೆ ಸ್ಮಾಲ್ ಗಾಜಿಂದು ಕಂಟೈನರ್ಗಳಿತ್ತು, ಅದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕಿ ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಫ್ರಿಜ್ಜಲ್ಲೇ ಇಡೋ ಅಂತಹದ್ದು ಡ್ರೈ ಫ್ರೂಟ್ಸ್ನ. ನಾನು ತಿನ್ನಲಿಕ್ಕೆ ಯಾವಾಗಲೂ ನಾನು ಫ್ರಿಜ್ಜು ಓಪನ್ ಮಾಡಿ ತಿನ್ನೋದಿಲ್ಲ. ನಾನು ತಿನ್ನಲಿಕ್ಕೆ ಅಂತ ನಾನು ಸ್ಮಾಲ್ ಕಂಟೈನರಲ್ಲಿ ತೆಗೆದಿಟ್ಟಿದ್ದೀನಿ. ಯಾಕೆ ಅಂದರೆ ಹೆಣ್ಮಕ್ಳಿಗೆ ಎಲ್ಲ ರೀತಿಯ ಅಂತಹ ಡ್ರೈ ಫ್ರೂಟ್ಸು ಅಗತ್ಯ ಇದೆ. ನಾವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಕನ್ಸ್ಯೂಮ್ ಮಾಡೋದೇ ಇಲ್ಲ. ಹಾಗಾಗಿ ನನ್ನ ಅಗತ್ಯಕ್ಕೆ ನನ್ನನ್ನು ನಾನು ಕೇರ್ ಮಾಡ್ಕೋಬೇಕು ಅಂತ ಕಿಚನಲ್ಲಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದೇನು ಕಾಣ್ತಿದೆ ಕೌಂಟರ್ ಟಾಪಿಂದ ಕೆಳಗಡೆ ರ್ಯಾಕ್ಗಳು, ಇದು ಫುಲ್ಲು ಓಪನ್ ಇರೋದು. ನಾನು ಅಲ್ಲಿ ಸ್ವಲ್ಪ ಬಟ್ಟೆನ ಸ್ಟಿಚ್ ಮಾಡಿಬಿಟ್ಟು ಕವರ್ ಮಾಡೋಣ ಅಂತ ಅಂದ್ಕೊಂಡೆ, ಬೇಡ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೀನಿ. ನೋಡಿ, ನನ್ನ ಕಿಚನ್ ಹೀಗೆ ರೆಡಿ ಆಗಿದೆ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಚೇಂಜಸ್ ಆಗಿದೆ ಬಿಟ್ಟರೆ ಹೇಗಿದೆಯೋ ಹಾಗೇ ಇದೆ. ಆದರೆ ಸ್ವಲ್ಪ ಕೌಂಟರ್ ಟಾಪು ಖಾಲಿ ಅನ್ನಿಸ್ತಿದೆ. ಇಲ್ಲ ಅಂದರೆ ಯಾವಾಗಲೂ ಹೊಟ್ಕೊಂಡಿರ್ತೀನಿ. 1-2 ದಿನ ಹೀಗೆ ಇರುತ್ತಾ ಅಥವಾ ಅದನ್ನು ಹೀಗೆ ಮೇಂಟೈನ್ ಮಾಡ್ತೀನಾ, ಮತ್ತೆ ಏನಾದರೂ ಅದ್ರ ಮೇಲೆ ಕ್ಲಟರ್ಗಳನ್ನು ಹಾಗೆ ಹರಡ್ಕೊಳ್ತೀನಾ ನೋಡಬೇಕು. ಇದೊಂದು ಫ್ಲವರ್ ವಾಸ್ ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಫ್ಲವರ್ ವಾಸ್ ಅಂತೀರಾ ವೇಸ್ ಅಂತೀರಾ ನನಗೆ ಗೊತ್ತಿಲ್ಲ, ನಾವೆಲ್ಲ ಫ್ಲವರ್ ವಾಸ್ ಅಂತಲೇ ಹೇಳೋದು. ನೀವೆಲ್ಲ ಅಪ್ಡೇಟ್ ಆಗಿದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಕಿಚನ್ನು ನನಗೆ ತುಂಬ ಖುಷಿ ಕೊಟ್ಟಿದೆ. ಇದೊಂದು ಲೈಟ್ ಇದೆ ಅಲ್ವಾ, ಸ್ಟ್ರೈಟಾಗಿ ನನಗೆ ಸ್ಟಿಕ್ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ವುಡನ್ ಏನು ವಿಂಡೋ ಬರುತ್ತಲ್ವ, ಅದ್ರ ಮೇಲೆ ಅದು ಫೆವಿಕ್ವಿಕ್ಕು ಸ್ಟಿಕ್ ಆಗಲಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿದೆ. ಅದೊಂದು ಬಿಟ್ಟುಬಿಟ್ರೆ ಇನ್ನೆಲ್ಲ ನನಗೆ ಪರ್ಫೆಕ್ಟ್ ಅನ್ನಿಸ್ತು. ಇನ್ನೂ ಕೆಲವೊಂದು ಬದಲಾವಣೆಗಳನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಹಾಗೆ ಇದೇನಿದೆ ಉಪ್ಪಿಂದು ಗ್ಲಾಸ್ ಕಂಟೈನರು, ಇದನ್ನು ನಾನು ಪಿಂಗಾಣಿಯಲ್ಲಿ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಯಾಕೆ ಅಂದರೆ ಗ್ಲಾಸಲ್ಲಿ ಉಪ್ಪು ಹಾಕಿದರೆ ನೆಗೆಟಿವ್ ಎನರ್ಜಿನ ಅದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಅದನ್ನು ನಾವು ಊಟಕ್ಕೆ ಕನ್ಸ್ಯೂಮ್ ಮಾಡಿದರೆ ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಸುಮಾರು ಯೋಚನೆಗಳು ಬರ್ತಾನೆ ಇರುತ್ತೆ. ಪಿಂಗಾಣಿಲಿ ಹಾಕಿದರೆ ಅದು ಯಾವುದೇ ರೀತಿಯ ಎನರ್ಜಿ ಎಳ್ಕೊಳ್ಳೋದಿಲ್ಲ ಅನ್ನೋದಕ್ಕೋಸ್ಕರ. ಹಾಗೆ ಎನರ್ಜಿ ಎಳ್ಕೋಬಾರ್ದು ಅಂತ ಆದರೆ ಅದರಲ್ಲಿ ಲವಂಗ ಹಾಕಬೇಕು ಅಂತ ಹೇಳ್ತಾರೆ. ನಾನು ಲವಂಗ ಹಾಕಿ ಇಟ್ಟಿರ್ತೀನಿ. ನಿಮಗೆ ನನ್ನ ಕಿಚನ್ ಮೇಕೋವರಲ್ಲಿ ಯಾವುದೇ ಒಂದು ಪಾರ್ಟ್ ತುಂಬ ಇಷ್ಟ ಆಗಿದೆ ಅಂತ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.